ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ಗೆ ಸಿದ್ದಾಪುರದಲ್ಲಿ ಉತ್ತಮ ಪ್ರತಿಕ್ರಿಯೆ ಕೇಳಿಬಂದಿದೆ. ಕಳೆದ ಕೆಲವು ದಿನಗಳ ಹಿಂದೆ ಸಿದ್ದಾಪುರ ಪಟ್ಟಣದ ಎಪಿಎಂಸಿಯ ರಸ್ತೆಯ ಗಾಡಿ ಬಿಡ್ಕಿಯಲ್ಲಿ ಉದ್ಘಾಟನೆಗೊಂಡ ಇಂದಿರಾ ಕ್ಯಾಂಟೀನ್ನ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳುತ್ತಿರುವುದು ಕಂಡುಬಂದಿದೆ. ಪ್ರತಿನಿತ್ಯ ಬೆಳಗಿನ ತಿಂಡಿ 300ಕ್ಕೂ ಹೆಚ್ಚು ಹಾಗೂ ಮಧ್ಯಾಹ್ನ 350ಕ್ಕೂ ಹೆಚ್ಚು ಊಟ ವ್ಯಾಪಾರವಾಗುತ್ತಿದೆ ಎಂದು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದಿನದಿಂದ ದಿನಕ್ಕೆ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತಿದೆ. ಹೆಚ್ಚುವರಿಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿದ್ದೇವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಕ್ಯಾಂಟೀನ್ನ ಊಟ, ಗುಣಮಟ್ಟ, ಸ್ವಚ್ಛತೆ ಬಗ್ಗೆ ಭೇಟಿ ನೀಡಿ ಊಟ ಉಪಹಾರ ಸೇವಿಸಿದ ಸಾರ್ವಜನಿಕರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇಂದಿರಾ ಕ್ಯಾಂಟೀನ್ ಇವತ್ತು ನಾನು ಫಸ್ಟ್ ಟೈಮ್ ಊಟಕ್ಕೆ ಬಂದಿದ್ದೆ. ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ನಮ್ಮ ಸಿದ್ದಾಪುರದಿಂದ ತಾಲೂಕಿಗೆ ತುಂಬ ಅವಶ್ಯಕತೆ ಇತ್ತು. ನಮ್ಮ ಶಾಸಕರ ಒಂದು ಸಹಕಾರದಿಂದ ನಮ್ಮ ಕ್ಷೇತ್ರದಲ್ಲಿ ಆಗಿದ್ದು ತುಂಬ ಸಹಕಾರಿಯಾಗಿದೆ. ದಿನಕ್ಕೆ ಬೆಳಗ್ಗೆ 300-350 ಟಿಫನ್ನು ಮತ್ತು ಮಧ್ಯಾಹ್ನ 500ರಿಂದ 600 ಊಟ ಹೋಗ್ತಾ ಇದೆ ಅಂತ ಕೇಳಿದೆ. ತುಂಬ ಖುಷಿ ಆಯಿತು. ಭಾಳಷ್ಟು ಜನರಿಗೆ ಇದು ಅನುಕೂಲ ಆಗಿದೆ. ಇದು ಹೀಗೆ ಇದೇ ಥರ ಕ್ವಾಲಿಟಿ ಮೇಂಟೈನ್ ಮಾಡಲಿ ಅಂತ ಇದು ಇಂದಿರಾ ಕ್ಯಾಂಟೀನ್ ತುಂಬ ಚೆನ್ನಾಗಿದೆ, ಕ್ಲೀನೆಸ್ ಇದೆ, ಊಟನೂ ತುಂಬ ಟೇಸ್ಟ್ ಆಗಿದೆ. ದಿವಸಕ್ಕೆ ಒಂದು 450 ಊಟ ಕೂಡ ಹೋಗ್ತಾ ಇದೆ. ಸೊ ಆ ಬೇಡಿಕೆನೇ ಸ್ವಲ್ಪ ಜಾಸ್ತಿ ಬೇಕು, ಊಟ ಸಂಖ್ಯೆನೂ ಕೂಡ ಜಾಸ್ತಿ ಬೇಕಾಗುತ್ತೆ ಅನಿಸುತ್ತೆ. ನಮ್ಮ ತುಂಬ ಬಡವರಿಗೂ ತುಂಬ ಹೆಲ್ಪ್ ಆಗುವಂಥ ವಿಷಯ. ಮತ್ತು ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಮುಖ್ಯವಾಗಿ ವಹಿಸಿ ಜನರಿಗೆ ಇನ್ನೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಕೋರಿಕೆ. ಸೊ ಥ್ಯಾಂಕ್ಸ್ ಗೌರ್ಮೆಂಟ್. ಇವತ್ತು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿದ್ವಿ. ಆಲ್ರೆಡಿ 2-3 ಸಾರಿ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಈ ವ್ಯವಸ್ಥೆ ಮತ್ತು ತುಂಬ ಚೆನ್ನಾಗಿ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಪಬ್ಲಿಕ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಮತ್ತು ಸರ್ವೇ ಸಾಮಾನ್ಯ ಎಲ್ಲ ಹೋಟ್ಲಲ್ಲೂ 80ರಿಂದ 120 ತನಕ ಊಟ ಇದೆ. ಸಾಮಾನ್ಯ ಜನರಿಗೆ 10 ರೂಪಾಯಿ ಸಿಗುತ್ತೆ ಅಂದರೆ ಒಳ್ಳೆ ವ್ಯವಸ್ಥೆ ಇದೆ. ಚೆನ್ನಾಗಿ ನಡೀಲಿ, ಒಳ್ಳೆ ವ್ಯವಸ್ಥೆ ನಡೀತಾ ಇದೆ. ತುಂಬ ಥ್ಯಾಂಕ್ಸ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.